ಸರ್ಕಾರ ಯಾವುದೇ ಬರಲಿ, ಅಧಿಕಾರಿಗಳು ಯಾರೇ ಇರಲಿ, ಈ ಕಳಪೆ ಕಾಮಗಾರಿ ಅನ್ನುವಂತಹ ಒಂದು ಸಮಸ್ಯೆಗೆ ಪರಿಹಾರ ಮಾತ್ರ ಇಲ್ಲಿವರೆಗೂ ಸಿಗ್ತಾನೇ ಇಲ್ಲ. ನೋಡಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅತ್ತಿಗುಪ್ಪೆಯ 14ನೇ ಮುಖ್ಯ ರಸ್ತೆಯಲ್ಲೂ ಕೂಡ ಈ ಕಳಪೆ ಕಾಮಗಾರಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ಡಾಂಬರೀಕರಣವನ್ನು ಮಾಡ್ತೇವೆ ಅಂಥೇಳಿ ರಸ್ತೆಯನ್ನು ಕಿತ್ತು ಹಾಕಿ ಬರೋಬ್ಬರಿ 2 ತಿಂಗಳಾಗಿದೆಯಂತೆ. 2 ತಿಂಗಳಾದರೂ ಕೂಡ ಇನ್ನೂ ಡಾಂಬರೀಕರಣ ಆಗಿಲ್ಲ. ಬರೀ ಜಲ್ಲಿ ಹಾಕಿ ಬಿಟ್ಟಿದ್ದು ಸಾರ್ವಜನಿಕರು ಓಡಾಡದೇ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜನ ಓಡಾಡೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಕಳೆದ 2 ತಿಂಗಳಿಂದ ಕೂಡ ವಯಸ್ಸಾದವರು, ಮಕ್ಕಳು ಜಲ್ಲಿ ಮೇಲೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಾಹನಗಳ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೇಗ ಡಾಂಬರೀಕರಣವನ್ನು ಮಾಡಿಸ್ಕೊಡಿ ಅಂತಿದ್ದಾರೆ ಜನ. ಅಧಿಕಾರಿಗಳ ಕಾಟಾಚಾರದ ಕೆಲಸಕ್ಕೆ ಈಗ ಜನರು ಹಿಡಿಶಾಪವನ್ನು ಹಾಕುವಂತಹ ಕೆಲಸ ಆಗಿದೆ. ಅಲ್ಲೂ ಕೂಡ ಕಳಪೆ ಕಾಮಗಾರಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ವಿಜಯನಗರದ ಅತ್ತಿಗುಪ್ಪೆಯ 14ನೇ ಮುಖ್ಯ ರಸ್ತೆಯಲ್ಲಿ ರಸ್ತೆ ಕಿತ್ತಾಕಿ 1-1.5 ತಿಂಗಳಾದರೂ ಕೂಡ ಇನ್ನೂ ಕೂಡ ಸರಿಪಡಿಸಿಲ್ಲ. ಪರಿಸ್ಥಿತಿ ಹೇಗಿದೆ ನೋಡ್ಬೋದಾಗಿದೆ. ಇದು ಅತ್ತಿಗುಪ್ಪೆ ಬಳಿ ಬರ್ತಕ್ಕಂಥ ರಸ್ತೆ. ಕಂಪ್ಲೀಟಾಗಿ ರಸ್ತೆಯನ್ನು ಕಿತ್ತಾಕಲಾಗಿದೆ ಡಾಂಬರೀಕರಣ ಮಾಡೋದಕ್ಕೆ ಅಂತೇಳಿ. ಆದರೆ ಕಾಮಗಾರಿ ಮುಕ್ತಾಯ ಆಗಿಲ್ಲ. 1-1.5-2 ತಿಂಗಳಾದರೂ ಕೂಡ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಜಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ. ಈ ಜಲ್ಲಿ ಕಲ್ಲುಗಳಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ವಯಸ್ಸಾಗಿರೋರಂತೂ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಇನ್ನೂ ಕೂಡ ಇದು ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು ತೀರಾ ಸಮಸ್ಯೆ ಆಗ್ತಾಯಿದೆ. ಈ ರೀತಿ ಆ ಕಾಮಗಾರಿ ಆರಂಭ ಆಗಿದ 15-20 ದಿನಗಳಲ್ಲಿ ಮುಗಿಸ್ಬೇಕಾಗಿತ್ತು. ಆದರೆ ತುಂಬ ಕಾಲಾವಕಾಶ ತೆಗೆದುಕೊಳ್ತಾ ಇರೋದ್ರಿಂದಾಗಿ ಇಲ್ಲಿನ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಲ್ಲಿ ರಸ್ತೆಯನ್ನು ಕಿತ್ತಾಕಿ ಜಲ್ಲಿಯನ್ನು ಹಾಕಿ ಹಾಗೆ ಬಿಟ್ಟಿರುವಂಥದ್ದು ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ. ಸಾರ್ವಜನಿಕರು ಕೂಡ ಬೇಗ ಆದರೆ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕೆಲಸ ಪ್ರಗತಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಇಲ್ಲಿನ ಕ್ಷೇತ್ರದ ಶಾಸಕರು ಈ ಕೆಲಸವನ್ನು ಮುಗಿಸ್ಬೇಕಾಗತ್ತೆ. ಇಲ್ಲದೆ ಹೋದರೆ ತೀರಾ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇನ್ನೊಂದು 2-3 ಅಥವಾ ಇನ್ನೊಂದು ವಾರದಲ್ಲಿ ಇದನ್ನು ಮುಗಿಸ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.